ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಈ ಜಗತ್ತು ವಿಶೇಷವಾಗಿ ಪುನಃ ಪುನಃ ಹುಡುತ್ತಾ ಇರ್ತದೆ. ಜಗತ್ ವಿಪರಿವರ್ತತೆ ವಿಶೇಷವಾಗಿ ಪರಿವರ್ತತೆ, ಪುನಃ ಪುನಃ ಹುಡುತ್ತಾ ಇರ್ತದೆ. ಇದಕ್ಕೆ ಕಾರಣ ಏನು ಅಂದರೆ, ಈ ಪ್ರಕೃತಿ ಈ ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂತಹ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಮಯಾ ಅಧ್ಯಕ್ಷೇಣ, ನಾನು ಈ ಸೃಷ್ಟಿಯನ್ನು ಕಣ್ಣಾರೆ ನೋಡ್ತಾ ಇರ್ತೇನೆ. ಕಣ್ಣಾರೆ ನೋಡ್ತಾ ಇದ್ದು ಪ್ರಕೃತಿಗೆ ಪ್ರೇರಕನಾಗಿ ಪ್ರಕೃತಿಯ ಮೂಲಕವಾಗಿ ಈ ಸ್ಥಾವರ ಜಂಗಮಾತ್ಮಕವಾಗಿರತಕ್ಕಂತಹ ಪ್ರಪಂಚವನ್ನು ಸೃಷ್ಟಿ ಮಾಡ್ತೇನೆ. ಅರ್ಥಾತ್ ನಾನು ನೋಡ್ತಾ ಇರ್ತೇನೆ, ಪ್ರಕೃತಿಗೆ ಪ್ರೇರಕನಾಗಿರ್ತೇನೆ, ಪ್ರಕೃತಿಯು ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ. ಈ ಕಾರಣದಿಂದಾಗಿ ಅನೇನ ಹೇತುನ, ಈ ಕಾರಣದಿಂದಾಗಿ ಈ ಜಗತ್ತು ಪ್ರಪಂಚವು ವಿಪರಿವರ್ತತೆ, ಮತ್ತೆ ಮತ್ತೆ ಹುಡ್ತಾ ಇರ್ತದೆ ಅಂತ ಈ ಶ್ಲೋಕದ ಮೇಲ್ನೋಟದ ಅರ್ಥ. ಇದಕ್ಕೆ ಅವತರಣಿಕೆಯನ್ನು ರಾಯರು ತಿಳಿಸ್ತಾರೆ. ನಾನು ಪೂರ್ವಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿತ್ಯುಕ್ತ್ಯ ಉದಾಸೀನವದಾಸೀನಮಿತ್ಯುಕ್ತಾ ಚ ನಿಷ್ಕ್ರಿಯತ್ವಂ ಪ್ರತೀಯತೆ. ಏವಂ ತರ್ಹಿ ಪ್ರಕೃತೇವ ಸ್ವಾತಂತ್ರ್ಯೇಣ ಜಗತ್ ಪ್ರಸೂಯತೆ ತ್ವಯಿತು ಪ್ರಕೃತಿ ಸನ್ನಿಧಾನಾತ್ ಕರ್ತೃತ್ವೋಪಚಾರ ಮಾತ್ರಂ ಇತ್ಯಾಪನ್ನಂ ಇತ್ಯತಃ ಮಯೇತಿ. ಈ ಶ್ಲೋಕ ಯಾಕೆ ಹೊರಟಿತು ಅಂದರೆ, ಪರಮಾತ್ಮ ನಿಷ್ಕ್ರಿಯ, ಪ್ರಕೃತಿಯೇ ಎಲ್ಲವನ್ನು ಮಾಡೋದ್ರಿಂದ ಪ್ರಕೃತಿಯೇ ಕರ್ತೃ. ಹಾಗಾಗಿ ಪರಮಾತ್ಮ ಏನು ಮಾಡೋದಿಲ್ಲ, ಉದಾಸೀನಂತೆ ಇರ್ತಾನೆ. ಹಿಂದೆ ನನ್ನದೇ ಆದ ಪ್ರಕೃತಿಯನ್ನು ಅವಲಂಬಿಸಿ ನಾನು ಸೃಷ್ಟಿ ಮಾಡುತ್ತೇನೆ ಅಂತ ಹೇಳಿದ ಮೊದಲು. ಆಮೇಲೆ ಉದಾಸೀನವದಾಸೀನಂ ಎಂಬ ಉಕ್ತಿಯಿಂದ ನಾನು ಉದಾಸೀನಂತೆ ಇರ್ತೇನೆ ಅಂತ. ಹಾಗಾದರೆ ನನ್ನ ಅಧೀನವಾದ ಪ್ರಕೃತಿಯನ್ನು ಆಶ್ರಯಿಸಿ ಸೃಷ್ಟಿ ಮಾಡ್ತೇನೆ ಅಂದರೆ ಪ್ರಕೃತಿಯೇ ಎಲ್ಲ ಮಾಡುತ್ತೆ, ನಾನೇನು ಮಾಡ್ತೇನೆ? ಯಾಕಂದ್ರೆ ನಾನು ಉದಾಸೀನಂತೆ ಇರ್ತೇನೆ. ಹಾಗಾದರೆ ಪರಮಾತ್ಮನಲ್ಲಿ ನಿಷ್ಕ್ರಿಯತ್ವನ, ಪ್ರಕೃತಿ ಸ್ವಾತಂತ್ರ್ಯೇಣ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತಾ, ಆ ಪ್ರಕೃತಿಯೊಂದಿಗೆ ನೀನಿದ್ದುದರಿಂದಾಗಿ, ನಿನ್ನಲ್ಲಿ ಪ್ರಕೃತಿಯ ಸನ್ನಿಧಾನ ಇರುವುದರಿಂದಾಗಿ ನೀನು ಕರ್ತೃ ಎಂಬ ಉಪಚಾರ ಮಾತ್ರವೇ. ಹಾಗಾದರೆ ಪರಮಾತ್ಮ ಸೃಷ್ಟಿಕರ್ತನಲ್ಲವೋ, ಪ್ರಕೃತಿಯೇ ಎಲ್ಲ ಸೃಷ್ಟಿಯನ್ನು ಮಾಡುತ್ತಾ ಅನ್ನುವ ಪ್ರಶ್ನೆ ಬರುತ್ತೆ. ಹಿಂದಿನ ಶ್ಲೋಕವನ್ನು ನೋಡಿದಾಗ, ಹಿಂದಿನ 2 ಶ್ಲೋಕ, ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ, ನನ್ನದೇ ಆದ ಪ್ರಕೃತಿಯನ್ನು ಆಶ್ರಯಿಸಿ ನಾನು ಸೃಷ್ಟಿ ಮಾಡ್ತೇನೆ ಅಂತ ಮೊದಲನೇ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಹೇಳಿದ. ಅದರ ನಂತರ ಶ್ಲೋಕದಲ್ಲಿ ಉದಾಸೀನವದಾಸೀನ ಅಸಕ್ತಂ ತೇಷು ಕರ್ಮಸು, ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದು ನಾನು ಉದಾಸೀನಂತೆ ಇರ್ತೇನೆ. ಅಂದರೆ ನನ್ನಲ್ಲಿ ಯಾವ ಕ್ರಿಯೆ ಇಲ್ಲ ಅನ್ನುವ ಅಭಿಪ್ರಾಯ ಬರುತ್ತೆ. ಅದಕ್ಕೋಸ್ಕರವಾಗಿ ಈ ಶ್ಲೋಕ ಹೊರಟಿದ್ದು ಅಂತ. ನಾನು ಪೂರ್ವಂ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ, ಪ್ರಕೃತಿಯನ್ನು ಸ್ವಾಂ ಪ್ರಕೃತಿಂ, ತನ್ನದೇ ಆದ ಪ್ರಕೃತಿಯನ್ನು, ತನ್ನ ಅಧೀನವಾದ ಪ್ರಕೃತಿಯನ್ನು ಆಶ್ರಯಿಸಿ ವಿಸೃಜಾಮಿ ಸೃಷ್ಟಿ ಮಾಡುತ್ತೇನೆ ಅಂತ ಉಕ್ತಿಯ ಈ ಒಂದು ಮಾತಿನಿಂದ, ಅದರ ನಂತರ ಶ್ಲೋಕದಲ್ಲಿ ಹೇಳಿರ್ತಕ್ಕಂತಹ ಉದಾಸೀನಂ ಎಂಬ ಮಾತಿನಿಂದ ನಿಷ್ಕ್ರಿಯತ್ವ ಇದು ಪರಮಾತ್ಮನೇ ಪ್ರತೀತವಾಗ್ತಾ ಇದೆ. ಹಾಗಾದರೆ ಪ್ರಕೃತಿ ಸ್ವತಂತ್ರವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡುತ್ತೆ ಹೊರತು ನೀನು ಮಾಡುವುದಲ್ಲ. ನಿನ್ನಲ್ಲಿ ಕರ್ತೃತ್ವ ಅನ್ನೋದು ಉಪಚಾರ ಮಾತ್ರ. ಯಾಕೆ? ನಿನ್ನಲ್ಲಿ ಪ್ರಕೃತಿ ಇರೋದರಿಂದ ಪ್ರಕೃತಿಯ ಸನ್ನಿಧಾನದಿಂದಾಗಿ
ನಿನ್ನಲ್ಲಿ ಕರ್ತೃತ್ವೋಪಚಾರ ಮಾತ್ರ ಅಂತ ಆಗ್ತದೆ ಅಂತಂದರೆ ಆ ಎರಡು ಶ್ಲೋಕಗಳಲ್ಲಿ ಹೇಳ್ತಕ್ಕಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರಬಹುದಾಗಿರತಕ್ಕಂತಹ ಈ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ಈ ಶ್ಲೋಕ ಹೊರಟಿದೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಈ ಪ್ರಕೃತಿಯಿಂದ ಸೃಷ್ಟಿ ಕಾರ್ಯ ನಡೆಯುತ್ತೆ, ಅದನ್ನು ನಾನು ಕಣ್ಣಾರೆ ಗಮನಿಸ್ತಾ ಇರ್ತೇನೆ, ನಾನೇ ಪ್ರಕೃತಿಗೆ ಪ್ರೇರಣೆಯನ್ನು ಮಾಡ್ತೇನೆ. ಆ ಪ್ರಕೃತಿ ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂಥ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ವಸ್ತುತಃ ಯದ್ಯಪಿ ಏಷಾ ಶಂಕಾ ಮಾಮಿಕಾಮಿತಿ ಸ್ವಾಮಿತಿ ಅಸಕ್ತಂ ತೇಷು ಕರ್ಮಸು ಇತ್ಯುಕ್ತ್ಯಾ ನಿರಸ್ತ. ವಾಸ್ತವಿಕವಾಗಿ ಈ ಸಂದೇಹ ಇಲ್ಲ, ಇಲ್ಲಿ ಸಂದೇಹ ಮಾಡೋ ಹಾಗಿಲ್ಲ. ಯಾಕಂದರೆ ಮಾಮಿಕಾಂ ಸ್ವಾಂ ಇತಿ ಅಸಕ್ತಂ ತೇಷು ಕರ್ಮಸು. ಈ ಶಂಕೆ ನಿಜವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ, ನನ್ನದೇ ಆದ ಪ್ರಕೃತಿ, ನನ್ನ ಅಧೀನದಲ್ಲಿರ್ತಕ್ಕಂತಹ ಪ್ರಕೃತಿ ಅಂತ ಹೇಳಿತ್ತು. ಮತ್ತು ಈ ಸೃಷ್ಟಿಯ ಯಾವುದೇ ಕ್ರಿಯೆಯಲ್ಲಿ ಕೂಡ ನನಗೆ, ಸೃಷ್ಟಿಯ ಕ್ರಿಯೆಗಳಲ್ಲಿ ನನಗೆ ಯಾವುದೇ ಶಕ್ತಿ ಇಲ್ಲ ಅಂತ ಹೇಳೋ ಮೂಲಕವಾಗಿಯೇ ಅದನ್ನು ನಿರಾಸೆ ಮಾಡಿ ಆಗಿದೆ. ಹಾಗಿದ್ರೂ ಕೂಡ ಸ್ವಸ್ವಾತಂತ್ರ್ಯಂ ಸ್ಪಷ್ಟಂ ವಕ್ತುಂ, ಈ ಸೃಷ್ಟಿಯಲ್ಲಿ ಸ್ವಾತಂತ್ರ್ಯ ಪರಮಾತ್ಮನಿಗೆ ಇದೆ ಹೊರತು ಪ್ರಕೃತಿಗಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಅದಕ್ಕೋಸ್ಕರವಾಗಿ ಹಿಂದೆ ಹೇಳ್ತಕ್ಕಂತಹ ಏನು ವಿಷಯ ಇದೆ ಅದಕ್ಕೆ ಪರಿಹಾರವನ್ನು ಕೊಟ್ಟಂತೆ ಆಗಿದೆ. ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ಎಂಬಲ್ಲಿ ಸ್ವಾಂ ಪ್ರಕೃತಿಂ ಅವಷ್ಟಭ್ಯ ಅಂತ ಹೇಳಿದ್ರಿಂದ ನನ್ನ ಅಧೀನದಲ್ಲಿರ್ತಕ್ಕಂತಹ ಪ್ರಕೃತಿ ಸೃಷ್ಟಿ ಮಾಡುತ್ತೆ ಅಂದ್ರೇನು, ನಾನೇ ಮಾಡ್ತಕ್ಕಂಥವನು ಎಂಬುದು ಸ್ಪಷ್ಟವಾಗ್ತದೆ. ಆದರೆ ಈ ತನ್ನ ಸ್ವಾತಂತ್ರ್ಯ ಪ್ರಕೃತಿಯಲ್ಲ, ತಾನೇ ಸೃಷ್ಟಿ ಕಾರ್ಯದಲ್ಲಿ ಸ್ವತಂತ್ರ ಎಂಬುದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಆ ಸ್ಪಷ್ಟಪಡಿಸಬೇಕಾಗಿರೋದರಿಂದ ಇಲ್ಲಿ ಮತ್ತೆ ಆ ಹಿಂದಿನ ಪರಿಹಾರವನ್ನು ಮುಚ್ಚಿಟ್ಟು ಮತ್ತೊಮ್ಮೆ ಸಂದೇಹವನ್ನು ಮಾಡಿಕೊಂಡು ಆ ಸಂದೇಹಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೊರಟಿದ್ದಾನೆ. ಏನು, ನಾನೇ ಕರ್ತೃ, ಪ್ರಕೃತಿ ಕರ್ತೃ ಅಲ್ಲ, ನಾನೇ ಕರ್ತೃ. ವಾಸ್ತವಿಕವಾಗಿ ಈ ಪ್ರಕೃತಿಯಲ್ಲಿರ್ತಕ್ಕಂತಹ ಪ್ರಕೃತಿಯ ಸನ್ಯಾಸದಿಂದಾಗಿ ಪರಮಾತ್ಮನಲ್ಲಿ ಕರ್ತೃತ್ವ ಅಂತ ಸಂದೇಹ ಮಾಡಲೇಬಾರದು. ಯಾಕಂದರೆ ಮಯಾಧ್ಯಕ್ಷೇಣ ಎಂಬ ಶ್ಲೋಕದ ಹೇಳ್ತಾ ಇರೋದು ಅದನ್ನೇ. ಸ್ವಾಂ ಪ್ರಕೃತಿಂ ಮಾಮಿಕಾಂ ಅಂತೇನು ಬಂತಲ್ಲ, ಅಲ್ಲಿ ಪ್ರಕೃತಿ ಸ್ವತಂತ್ರ ಅಲ್ಲ ಅಂತ ಸೂಚಿಸಿಬಿಟ್ಟಿದ್ದಾನೆ. ನನ್ನದ ಪ್ರಕೃತಿ, ನನ್ನ ಅಧೀನದಲ್ಲಿರ್ತಕ್ಕಂತಹ ಪ್ರಕೃತಿಯನ್ನು ಅವಲಂಬಿಸಿ ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರಿಂದಾಗಿ ಪ್ರಕೃತಿ ಸ್ವತಂತ್ರ ಅಲ್ಲ ಎಂಬುದನ್ನು ಸೂಚಿಸಿ ಅಸಕ್ತಂ ತೇಷು ಕರ್ಮಸು ಅನ್ನೋ ಮೂಲಕವಾಗಿ ನಾನು ನಿಷ್ಕ್ರಿಯ ಅಂತ ಹೇಳ್ತಾ ಇಲ್ಲ ಅಲ್ಲಿ. ನಾನು ನಿಷ್ಕ್ರಿಯನಾದ್ರಿಂದ ಉದಾಸೀನನಲ್ಲ, ಉದಾಸೀನಂತೆ ಇರತಕ್ಕಂಥವನು ಅಂತ ಹೇಳಿದ್ದು. ಉದಾಸೀನ ಅಂತಾದರೆ ಅವನಲ್ಲಿ ನಿಷ್ಕ್ರಿಯತೆ ಬರ್ತದೆ. ನಾನು ಉದಾಸೀನನಲ್ಲ. ಆದ್ದರಿಂದ ಕ್ರಿಯೆಯುಳ್ಳವನು ಅಂತ ಹೇಳೋ ಮೂಲಕವಾಗಿ ಅಲ್ಲಿ ಅಸಕ್ತಂ ತೇಷು ಕರ್ಮಸು ಎನ್ನುವ ಮಾತಿನ ಮೂಲಕವಾಗಿ ತಾನು ಉದಾಸೀನಂತೆ ಇರತಕ್ಕಂಥವನು, ಆದರೆ ಉದಾಸೀನನಲ್ಲ ನನ್ನಲ್ಲಿ. ಹಾಗಾದರೆ ಆ ಕರ್ಮಗಳಲ್ಲಿ ಅಸಕ್ತ ಯಾಕೆ ಅಂದರೆ ಅದರಲ್ಲಿ ನನಗೆ ಆಸಕ್ತಿ ಇಲ್ಲ. ನಾನು ಸೃಷ್ಟಿ ಮಾಡತಕ್ಕಂತಹ ಯಾವುದೇ ಕಾರ್ಯದಲ್ಲಿ ನನಗೆ ಆದರಾದಿಗಳಿಲ್ಲ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಉದಾಸೀನಂತೆ ಇರತಕ್ಕಂಥವನು ಅಂತ ಹೇಳಿ ಆ ಆಕ್ಷೇಪಕ್ಕೆ ಪರಿಹಾರವನ್ನು ಮಾಡಿ ಆಗಿದೆ. ಹಾಗಿದ್ರೂ ಕೂಡ ಸೃಷ್ಟಿಯಲ್ಲಿ ತಾನೇ ಸ್ವತಂತ್ರ, ತನ್ನ ಸ್ವಾತಂತ್ರ್ಯವನ್ನೇ ಪ್ರಸಿದ್ಧಿಪಡಿಸಲಿಕ್ಕೋಸ್ಕರವಾಗಿ ಹಿಂದೆ ತನ್ನಿಂದಲೇ ಸೂಚ್ಯವಾಗಿರತಕ್ಕಂತಹ ಆ ಆಕ್ಷೇಪದ ಪರಿಹಾರವನ್ನು ಮುಚ್ಚಿಟ್ಟು ಮೇಲಿನ ಆಕ್ಷೇಪವನ್ನು ಕಲ್ಪಿಸಿಕೊಂಡು ಕೃಷ್ಣ ಈ ಶ್ಲೋಕದಲ್ಲಿ ಪರಿಹಾರ ಹೇಳಿಕೊಟ್ಟಿದ್ದಾನೆ ಅಂತ ಈ ಶ್ಲೋಕದ ಈ ವಿವೃತ್ತಿಯ ತಾತ್ಪರ್ಯ. ಮುಖ್ಯವಾಗಿ ಇಲ್ಲಿ ಎರಡು ವಿಚಾರಗಳಿವೆ. ಒಂದು, ಪ್ರಕೃತಿ ಸ್ವತಂತ್ರ ಕರ್ತೃ ಎಂಬ ಅಂಶ ಏನಿದೆ, ಆ ಪ್ರಕೃತಿಯ ಸ್ವತಂತ್ರ ಕರ್ತೃ ಎಂಬ ಅಂಶ ಈ ಪ್ರಕೃತಿಯೇ ಸೃಷ್ಟಿ ಮಾಡತ್ತೆ ಅಂತ ಹೇಳ್ತಾ ಇಲ್ಲ.
ಆ ಪ್ರಕೃತಿ ನನ್ನದು, ನನ್ನ ಅಧೀನವಾಗಿರತಕ್ಕಂತಹ ಪ್ರಕೃತಿಯನ್ನು ಅವಲಂಬಿಸಿಕೊಂಡು ಸೃಷ್ಟಿ ಮಾಡುವಂಥದ್ದು ಅಂತ ಹೇಳಿದ್ರಿಂದಾಗಿ ಇಲ್ಲಿ ಪ್ರಕೃತಿ ಸ್ವತಂತ್ರ ಕರ್ತೃ ಅಲ್ಲ, ಪರಮಾತ್ಮನ ಸ್ವತಂತ್ರ ಕರ್ತು ಅಂತ ಸೂಚನೆ ಮಾಡಿ ಪರಿಹಾರ ಕೊಟ್ಟಾಗಿದೆ. ಇನ್ನು ಇನ್ನೊಂದು ಅಂಶ ಏನು, ಉದಾಸೀನನಂತೆ ಇದ್ದೇನೆ ಅಂದ್ರೇನೆ ಪರಮಾತ್ಮನು ನಿಷ್ಕ್ರಿಯನಾದ್ರಿಂದ ಅವನು ಕರ್ತೃವೇ ಅಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕಂದರೆ ಈ ನಿಷ್ಕ್ರಿಯ ಆದ ಕೂಡಲೇ ಕರ್ತೃ ಅಲ್ಲ ಅಂತ ಹೇಳಬೇಕಾಗತ್ತೆ. ಈಗ ನೋಡಿ, ಅದಕ್ಕೆ ಉದಾಹರಣೆಯನ್ನು ಸೂಚಿಸ್ತಾರೆ ಇಲ್ಲಿ. ಏನು, ಯದ್ಯಪಿ ಏಷಾ ಶಂಕಾ ಮಾಮಿಕಾಮಿತಿ ಸ್ವಾಮಿತಿ ಅಸಕ್ತಂ ತೇಷು ಕರ್ಮಸು ಇತ್ಯುಕ್ತ್ಯ ನಿರಸ್ತ. ಹಿಂದೆ ಈ ಒಂದು ಶ್ಲೋಕಕ್ಕೆ ಅವತರಣಿಕೆಯನ್ನು ಕೊಡಬೇಕಾದ್ರೆ ಶಂಕೆ ಮಾಡಿಕೊಂಡ್ರು ಉಂಟಲ್ವಾ, ಅದು ವಾಸ್ತವಿಕವಾಗಿ ಆ ಶಂಕೆ ಏನಿಲ್ಲ, ಆ ಶಂಕೆ ನಿರಸ್ತ. ಯಾವುದರಿಂದ? ಹಿಂದೆ ಸ್ವಾಂ ಪ್ರಕೃತಿಮವಷ್ಟಭ್ಯ, ನನ್ನದೇ ಆಗಿರ್ತಕ್ಕಂತಹ ಪ್ರಕೃತಿಯನ್ನು ಆಶ್ರಯಿಸಿಕೊಂಡು ನಾನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರಿಂದ, ಮತ್ತೆ ಅಸಕ್ತಂತೇಷು ಕರ್ಮಸು ಅಂತ ಹೇಳಿದ್ರಿಂದ ನನಗೆ ಯಾವುದೇ ಕ್ರಿಯೆಗಳಲ್ಲಿ ಆಸಕ್ತಿ ಆದರ ಇಲ್ಲ ಅಂತ ಹೇಳುವ ಮೂಲಕವಾಗಿ ಈ ಒಂದು ಆಕ್ಷೇಪವನ್ನು ಪರಿಹಾರ ಮಾಡಿ ಆಗಿದೆ. ಆದರೂ ಕೂಡ ಈ ಒಂದು ತನ್ನ ಸ್ವಾತಂತ್ರ್ಯವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೋಸ್ಕರವಾಗಿ ಹಿಂದೆ ಪರಿಹಾರ ದೊರಕಿದ್ರೂ ಕೂಡ ಆ ಪರಿಹಾರವನ್ನು ಮುಚ್ಚಿಟ್ಟು ಶಂಕೆಯನ್ನು ಮನಸ್ಸಲ್ಲಿ ಮಾಡಿಕೊಂಡು ಪರಮಾತ್ಮ ಈ ಶ್ಲೋಕದಲ್ಲಿ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಸ್ಯಾಚರಂ ಎಂಬ ಈ ಶ್ಲೋಕದಿಂದ ಆ ಪರಿಹಾರವನ್ನು ಮಾಡ್ತಾ ಇದ್ದಾನೆ ಅಂತ ಈ ವಿವೃತ್ತಿಯ ಅಭಿಪ್ರಾಯ. ಅಧ್ಯಕ್ಷೇಣೇತಿ ಪ್ರಾತಿಪದಿಕೇನ ಸಾಕ್ಷಾತ್ಕಾರಃ ತೃತೀಯಾ ಚ ಕರ್ತೃತ್ವಂ ಉಚ್ಯತೆ. ಪ್ರಕೃತಿ ಹೇತುಕ ಪ್ರಸವಂ ಸಾಕ್ಷಾತ್ ಕುರ್ವತ ತತ್ಪ್ರಯೋಜಕಕರ್ತಾ ಚ ಮಯಾ ಇತಿ ದರ್ಶನಪೂರ್ವಕತ್ವಾತ್ ಪ್ರಯೋಜಕತ್ವಸ್ಯ ಏವ ಮುಕ್ತಿ ಯದ್ವಾ ಅಧ್ಯಕ್ಷೇಣ ಅಧಿಪತಿನಾ ಮಯಾ ಪ್ರಕೃತಿ ಸಚರಾಚರಂ ಜಗತ್ ಪ್ರಸೂಯತೆ ಜನಯತಿ. ಅನೇನ ಮತ್ಪ್ರಯೋಜಿತ ಪ್ರಕೃತಿರೂಪಹೇತುನ ದರ್ಶನಪೂರ್ವಕಂ ಮದ್ರೂಪ ಪ್ರಯೋಜಕ ಕರ್ತೃರೂಪಹೇತುನಾ ಚ ಜಗದ್ವಿಶೇಷೇಣ ಪರಿವರ್ತತೆ ಪುನಃ ಪುನಃ ಜಾಯತೆ. ಅಧ್ಯಕ್ಷೇಣೇತಿ ಪ್ರಾತಿಪದಿಕೇನ ಇಲ್ಲಿ ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಅಂತ ಪರಮಾತ್ಮ ಇಲ್ಲಿ ತನ್ನನ್ನು ಉಲ್ಲೇಖಿಸ್ಕೋತಾ ಇದ್ದಾನೆ. ತಾನು ಅಧ್ಯಕ್ಷ ಅಂತ. ಅಧ್ಯಕ್ಷ ಅಂದರೆ ಏನು ಅಂದರೆ, ಅಧ್ಯಕ್ಷ ಎಂಬ ಪದದ ಅರ್ಥ ನಾನು ಪ್ರಕೃತಿಯನ್ನು ನಿರ್ವಹಿಸ್ತಕ್ಕಂಥವನು, ಅಂತಹ ಪ್ರಕೃತಿಯು ನಿರ್ವಹಿಸ್ತಕ್ಕಂತಹ ಪ್ರಪಂಚದ ಸೃಷ್ಟಿ ಏನಿದೆ ಅದರ ಮೇಲೆ ಕಣ್ಣಿಟ್ಟಿರ್ತಕ್ಕಂಥವನು ಅಂತ ಕರ್ತೃತ್ವದಲ್ಲಿ ಅಲ್ಲಿ ಆ ಪದ ನಿಷ್ಪನ್ನವಾಗಿರುವಂಥದ್ದು. ಹಾಗಾಗಿ ಅಧ್ಯಕ್ಷೇಣಮಯ ಅಂದರೆ ಪ್ರಕೃತಿಯ ಜಗತ್ಸೃಷ್ಟಿ ನಿರ್ವಹಣೆಯ ಮೇಲೆ ನಾನು ಕಣ್ಣಿಟ್ಟಿದ್ದೇನೆ ಮತ್ತು ಅದಕ್ಕೆ ಪ್ರೇರಕ ಕರ್ತೃವಾಗಿದ್ದೇನೆ ಅಂತ ಹೇಳಿದಾಗಾಯಿತು. ಹೀಗೆ ಪ್ರೇರಣೆ ಮತ್ತು ಪ್ರೇರಿಸಲ್ಪಡ್ತಕ್ಕಂತಹ ವ್ಯಕ್ತಿ, ಪ್ರೇರಣೆ ಪರಮಾತ್ಮನದ್ದು, ಪ್ರೇರಿಸಲ್ಪಡ್ತಕ್ಕಂತಹ ವ್ಯಕ್ತಿ ಪ್ರಕೃತಿ. ಅಂತಹ ಪ್ರೇರಿಸಲ್ಪಡ್ತಕ್ಕಂತಹ ಪ್ರಕೃತಿಯ ಮೇಲೆ ಕಣ್ಣಿಡುವ ಮೂಲಕವಾಗಿ ನಾನು ಪ್ರಕೃತಿಯ ಮೂಲಕವಾಗಿ ಇದನ್ನು ಮಾಡಿಸ್ತಾ ಇದ್ದೇನೆ ಎಂಬುದು ಇಲ್ಲಿ ಸೂಚಿತವಾಗತಕ್ಕಂತಹ ವಿಷಯ. ಅಧ್ಯಕ್ಷೇಣ ಪ್ರಾತಿಪದಿಕೇನ ಸಾಕ್ಷಾತ್ಕಾರ ತೃತೀಯಾಚ ಕರ್ತೃತ್ವ ಮುಚ್ಚತೆ. ಇಲ್ಲಿ ಅಧ್ಯಕ್ಷ ಅಂದರೆ ಕಣ್ಣಾರೆ ನೋಡುವುದು ಅಂತ ಅರ್ಥ, ಆ ಪ್ರಾತಿಪದಿಕದ ಅರ್ಥ. ಇನ್ನು ತೃತೀಯ ವಿಭಕ್ತಿಯ ಅರ್ಥ ಅಂದರೆ ಸಾಕ್ಷಾತ್ಕಾರ ಮಾಡತಕ್ಕಂಥವನು, ಅಂದರೆ ಕಣ್ಣಾರೆ ನೋಡ್ತಕ್ಕಂಥವನು ಅನ್ನೋದು ತೃತೀಯ ಇನ ಪ್ರತ್ಯಯಕ್ಕೆ ಅಭಿಪ್ರಾಯ. ಪ್ರಕೃತಿ ಹೇತುಕ ಪ್ರಸವಂ ಸಾಕ್ಷಾತ್ ಕುರುವತ ತತ್ಪ್ರಯೋಜಕ ಕರ್ತಾಚ ಮಯಾ ಇತಿ. ಈ ಪ್ರಕೃತಿ ಹೇತುಕ ಪ್ರಸವ, ಈ ಪ್ರಪಂಚದ ಸೃಷ್ಟಿ ಅನ್ನೋದು ಪ್ರಕೃತಿಯ ಮೂಲಕವಾಗಿ ಆಗುವಂಥದ್ದು.
ಪ್ರಕೃತಿಯ ಕಾರಣದಿಂದಾಗಿ ಈ ಸೃಷ್ಟಿ ಆಗ್ತಾ ಇರುವಂಥದ್ದು. ಹೀಗೆ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡ್ತಾ ಇದೆ. ಆ ಸೃಷ್ಟಿ ನಿರ್ವಹಣೆ ಮೇಲೆ ನಾನು ಅಧ್ಯಕ್ಷೇಣ ಅದರ ಮೇಲೆ ಕಣ್ಣಿಟ್ಟಿದ್ದೇನೆ ಹಾಗೂ ಪ್ರೇರಕರ್ತೃವಾಗಿದ್ದೇನೆ. ಹಾಗಾಗಿ ನನ್ನಿಂದಲೇ ಈ ಪ್ರಕೃತಿಯ ಚರಾಚರ ಪ್ರಪಂಚ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದಾಗಾಯಿತು ಅಲ್ವಾ. ನಾನು ಪ್ರೇರಿಸಲ್ಪಡ್ತಕ್ಕಂತಹ ವ್ಯಕ್ತಿ ಮೇಲೆ ಕಣ್ಣಿಟ್ಟಿದ್ದೇನೆ ಅಂತ ಹೇಳುವ ಮೂಲಕವಾಗಿ ಅದರ ದರ್ಶನ ಹಾಗೂ ಅದಕ್ಕೆ ಪ್ರೇರಣೆ ಈ ಎರಡು ಅಂಶಗಳನ್ನು ಇಲ್ಲಿ ಸೂಚಿಸುವ ಉದ್ದೇಶದಿಂದ ಇಲ್ಲಿ ಅಧ್ಯಕ್ಷೇಣ ಅಂತ ಪದವನ್ನು ಕೃಷ್ಣ ಬಳಸಿದ್ದಾನೆ. ಅಧ್ಯಕ್ಷ ಅಂದ್ರೇನು? ಅಧಿಪತಿ ಅಂತ. ಅಧಿಪತಿ ಕಣ್ಣು ಎಲ್ಲಿರುತ್ತೆ? ತನ್ನ ಕೈ ಕೆಳಗಿರೋರ ಮೇಲೆ ಇರುತ್ತೆ, ತನಗಿಂತ ಮೇಲಿದ್ದವ್ರ ಮೇಲೆ ಇರಲ್ಲ. ಆದ್ದರಿಂದ ಅಧಿಪತಿಯ ಕಣ್ಣು ತನ್ನ ಕೈ ಕೆಳಗಿನವರ ಮೇಲೆ ಇರಬೇಕಾದ್ದರಿಂದ ಅಧ್ಯಕ್ಷ ಅಂದರೆ ಯಾರು? ಪರಮಾತ್ಮ. ಅವನ ದೃಷ್ಟಿ ಪ್ರಕೃತಿ ಮೇಲೆ ಅಂದರೆ ತನ್ನ ಕೆಳಗಿರತಕ್ಕಂಥವ್ರು, ತನ್ನ ಅಧೀನದಲ್ಲಿದ್ದವರು. ಅರ್ಥಾತ್ ಪ್ರಕೃತಿಯಲ್ಲಿ ಅವನು ಕಣ್ಣಿಟ್ಟಿದ್ದಾನೆಂದರೆ ಪ್ರಕೃತಿ ಅವನ ಅಧೀನವಾಗಿದೆ ಅಂತ ಅರ್ಥ. ಅಧ್ಯಕ್ಷೇಣಮಯ ಅಧಿಪತಿಯಾಗಿರತಕ್ಕಂತಹ ನನ್ನಿಂದಾಗಿ ಪ್ರಕೃತಿಯು ಚರಾಚರ ಪ್ರಪಂಚವನ್ನು ಪ್ರಸೂಯತೆ ಸೃಷ್ಟಿ ಮಾಡ್ತಾ ಇದೆ ಅಂತ ಅರ್ಥ. ಅನೇನ ಹೇತುನ ಈ ಒಂದು ಕಾರಣದಿಂದಾಗಿ ಅಂದರೆ ನನ್ನಿಂದ ಪ್ರೇರಿಸಲ್ಪಡತಕ್ಕಂತಹ ಈ ಪ್ರಕೃತಿ ಪ್ರತ್ಯೇರೂಪವಾಗಿರತಕ್ಕಂತಹ ಏನರ್ಥ ಇದೆ, ಯಾವುದು? ಪ್ರಕೃತಿಯ ಮೇಲೆ ಕಣ್ಣಿಡುವ ಮೂಲಕವಾಗಿ ಆ ಪ್ರೇರಕತ್ವ ಅನ್ನೋದು, ಪ್ರೇರಕ ಕರ್ತೃತ್ವ ಅನ್ನೋದು ಅದು ನನ್ನ ರೂಪದಲ್ಲಿ ಇರುವುದರಿಂದಾಗಿ, ನನ್ನೊಳಗೆ ಇರುವುದರಿಂದಾಗಿ, ಈ ಕಾರಣದಿಂದಾಗಿ ಜಗತ್ತು ವಿಶೇಷವಾಗಿ ಮತ್ತೆ ಮತ್ತೆ ಹುಡ್ತಾ ಇರ್ತದೆ ಅಂತ ಈ ವಾಕ್ಯಗಳ ಅರ್ಥ. ದರ್ಶನ ಪೂರ್ವಕತ್ವ ಪ್ರಯೋಗತಸ್ಯ ಹೊತ್ತಿ. ಯಾವತ್ತು ಪ್ರಯೋಜಕತ್ವ ಅನ್ನೋದು ದರ್ಶನ ಪೂರ್ವಕ. ಪ್ರಯೋಜಕ ಅಂತ ಆಗಬೇಕಾದ್ರೆ ಅವನದನ್ನು ನೋಡ್ತಾ ಇರಬೇಕು. ಯಾವುದೋ ಒಂದು ಕಾರ್ಯಕ್ರಮದ ಪ್ರಯೋಜಕ ಅಂತಾದರೆ ಈ ಪ್ರಾಯೋಜಕರು, ಇಂತಹ ಕಾರ್ಯಕ್ರಮದ ಪ್ರಾಯೋಜಕ ಅಂತ ಆಗಬೇಕಾದ್ರೆ ಅವರು ಆ ಕಾರ್ಯವನ್ನು ನೋಡ್ತಾ ಇರಬೇಕು. ಅಧ್ಯಕ್ಷ ಅಂದರೆ ಅವನು ಆ ಕಾರ್ಯ ನೋಡ್ತಾ ಇರಬೇಕು. ಹೀಗೆ ಅಧ್ಯಕ್ಷನಾಗಿರತಕ್ಕಂತಹ, ಕಣ್ಣಾರಿ ನೋಡ್ತಾ ಇರತಕ್ಕಂತಹ ಅಧಿಪತಿಯಾದ ನನ್ನಿಂದ ಪ್ರಕೃತಿಯು ಸಚರಾಚರಂ ಚರಾಚರ ಸಹಿತವಾಗಿರತಕ್ಕಂತಹ ಜಗತಿ ಪ್ರಪಂಚವನ್ನು ಪ್ರಸೂಯತೆ ಸೃಷ್ಟಿ ಮಾಡುತ್ತೆ. ಜನಯತಿ ಅನೇನ ಮತ್ಪ್ರಯೋಜಿತ ಪ್ರಕೃತಿ ರೂಪ ಹೇತುನಾ. ನನ್ನಿಂದ ಪ್ರಯೋಜಿತವಾಗಿರತಕ್ಕಂತಹ, ನನ್ನಿಂದ ಪ್ರೇರಿತವಾಗಿರತಕ್ಕಂತಹ ಪ್ರಕೃತಿ ಎಂಬ ಹೇತುವಿನಿಂದ ಮತ್ತೆ ಅದನ್ನು ನೋಡುವ ಮೂಲಕವಾಗಿ ದರ್ಶನಪೂರ್ವಕಂ ಮದ್ರೂಪ ಪ್ರಯೋಜಕ ಕರ್ತೃತ್ವರೂಪ ಹೇತುನ ನೋಡುವ ಮೂಲಕವಾಗಿ ನಾನೇ ಆ ಸೃಷ್ಟಿಗೆ ಪ್ರಯೋಜಕ ಕರ್ತೃ ಆದ್ದರಿಂದಲೂ ಈ ಜಗತ್ತು ವಿಶೇಷೇಣ ಪರಿವರ್ತತೆ, ಪುನಃ ಹುಡ್ತಾ ಇರ್ತದೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಒಮ್ಮೆ ಹೇಳಿದ ಮಾನುಷೀಂ ತನು ಮಾಶ್ರಿತ, ಮುಂದೆ ಹಿಂದೆ ಪ್ರಕೃತಿ ಸ್ವಾಂ ಅವಷ್ಟಭ್ಯ. ಇಲ್ಲಿ ಪರಮಾತ್ಮನ ಇಷ್ಟೆಲ್ಲ ಸೃಷ್ಟಿ ಮಾಡುವಾಗ ಅವಜಾನಂತಿ ಮಾಮೂಢಾಃ ಮಾನುಷೀಂ ತನುಮಾಶ್ರಿತಂ ಪರಂಭಾವಂ ಅಜಾನಂತಃ ಮಮ ಭೂತ ಮಹೇಶ್ವರಂ ಮೋಘಾಶಾಃ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತ್ಸಃ ಆಸುರೀಂ ಚೈವಂ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಏನು ಹೇಳ್ತಾ ಇದ್ದೀವಿ ಶ್ಲೋಕದಲ್ಲಿ ಅಂತಂದರೆ, ಈ ಕೆಲವು ಜೀವರು ಪರಮಾತ್ಮನನ್ನು ತಪ್ಪು ತಿಳ್ಕೊಂಡಿದ್ದಾರೆ, ಅವನಲ್ಲಿ ಯಾವ ಗುಣಗಳು ಇಲ್ಲ ಅಂತ ಭಾವಿಸಿದ್ದಾರೆ. ಪ್ರಕೃತಿಯೇ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೆ, ಪರಮಾತ್ಮನ ಅವಶ್ಯಕತೆ ಇಲ್ಲ. ಅಥವಾ ನಿರೀಶ್ವರ ಸಾಂಖ್ಯರಂತೆ ಪ್ರಕೃತಿ ಚೇತನ ಒಟ್ಟಾದಾಗ ಸೃಷ್ಟಿ ಆಗತ್ತೆ, ಹಾಗಾಗಿ ಅಲ್ಲಿ ಪರಮಾತ್ಮನ ವಿಷಯ ಏನಿಲ್ಲ ಅಂತ ಹೀಗೆ ಪರಮಾತ್ಮನನ್ನು ಅವಗಣನೆ ಮಾಡುವಂಥವರು ಇದ್ದಾರೆ. ಯಾಕೆ ಅವರು ಹಾಗೆ ಅವಗಣನೆ ಮಾಡುತ್ತಾರೆ? ಅದಕ್ಕೇನು ಕಾರಣ? ಮತ್ತು ಪರಮಾತ್ಮನನ್ನು ಅವಗಣನೆ ಮಾಡಿದರೆ ಅದರಿಂದ ಏನು ಫಲ, ಅದರಿಂದ ಏನು ಅನರ್ಥ ಎಂಬುದನ್ನು
ಈ 2 ಶ್ಲೋಕಗಳಲ್ಲಿ ಕೃಷ್ಣ ಹೇಳಿಕೊಟ್ಟಿದ್ದಾರೆ. ಅವಜಾನಂತಿ ಮಾಮೂಢಾಹ, ನನ್ನ ಈ ಮೂಢಾಹ ಅಂದರೆ ಅಜ್ಞಾನಿಗಳು ನನ್ನನ್ನು ಅವಗಣಿಸ್ತಾ ಇದ್ದಾರೆ. ಏನು ಹೇಳ್ತಾರೆ ಅವರು? ಎಲ್ಲ ಮನುಷ್ಯರಂತೆ ಇವನು ಕೂಡ ಭೌತಿಕ ಶರೀರವನ್ನು ಆಶ್ರಯಿಸಿಕೊಂಡಿದ್ದಾನೆ. ಹೇಳ್ತಾರ, ನಿಮ್ಮ ದೇವರು ಹಂದಿಯಾದ, ನಿಮ್ಮ ದೇವರು ಮೀನಾದ, ನಿಮ್ಮ ದೇವರು ಮತ್ಸ್ಯನಾದ. ಇದೆಲ್ಲ ಅವಗಣನೆ ಮಾಡುವಂಥದ್ದು. ಪರಮಾತ್ಮನ ಮಹಿಮೆಯನ್ನು, ಪರಮಾತ್ಮ ಈ ಮಾನವ ಸಂಬಂಧಿಯಾಗಿರತಕ್ಕಂತಹ ಶರೀರವನ್ನು ಧಾರಣ ಮಾಡ್ತಾನೆ, ಪಶು ಪ್ರಾಣಿ ಪಕ್ಷಿಗಳ ಶರೀರವನ್ನು ಧಾರಣ ಮಾಡ್ತಾನೆ. ಹೀಗೆ ನಿಮ್ಮ ದೇವರು ಏನು ಬೇಕಾದರೂ ಮಾಡ್ತಾನೆ. ಮನುಷ್ಯರಿಗೆ ಸಂಬಂಧಪಟ್ಟಂತಹ ಭೌತಿಕವಾದ ಶರೀರವನ್ನು ಧಾರಣ ಮಾಡ್ತಾನೆ ಅಂತ ಮೂಢ ಜನರು ಅವನ ಬಗ್ಗೆ ಭಾವಿಸಿದ್ದಾರೆ. ಅಂತಹ ಮೂಢ ಜನರಿಗೆ ಅವರ ಒಂದು ಭ್ರಮೆ, ಆ ಭ್ರಮೆಗೆ ವಿಷಯನಾಗಿರತಕ್ಕಂತಹ ಮತ್ತು ಅಜ್ಞಾನಿಗಳ ಅವಗಣನೆಗೆ ಗುರಿಯಾಗಿರತಕ್ಕಂತಹ ಅಂತಹ ಪರಮಾತ್ಮನನ್ನು ತಾಮಸ ಸ್ವಭಾವದ ಜನರು ಯಾವತ್ತೂ ಅವರು ನನ್ನ ನಿಜ ರೂಪವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ನನ್ನನ್ನು ಅಲ್ಪ ಅಂತ ಹೇಳ್ತಾರೆ, ರಮಾ ಬ್ರಹ್ಮಾದಿಗಳ ಸಮ ಅಂತ ಹೇಳ್ತಾರೆ, ಇನ್ನೇನೇನೋ ಮಾತಾಡ್ತಾರೆ. ಇವತ್ತಿನ ಪುರಾಣಗಳ ಕಥೆಗಳನ್ನು ಕೇಳಿಕೊಂಡು ಪರಮಾತ್ಮನ ಬಗ್ಗೆ ಏನೋ ಬಹಳ ನಿಕೃಷ್ಟವಾಗಿ ಮಾತಾಡ್ತಾರೆ ಅಂಥವರಿದ್ದಾರೆ. ಅಂತಹ ಜನರು ಏನು ಅವಗಣನೆ ಮಾಡ್ತಾ ಇದ್ದಾರೆ. ಅಂತಹ ತಾಮಸ ಜನರು ಅವರು ಏನೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅವರಿಗೆ ಫಲ ಅನ್ನೋದು ಸಿಗುವುದಿಲ್ಲ. ಪರಮಾತ್ಮನ ಅವಗಣನೆ ಮಾಡತಕ್ಕಂತಹ ಮೂಢರಿದ್ದಾರಲ್ಲ, ಅವರು ಎಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಕಾರ್ಯವನ್ನು ಬೇಕಾದರೂ ಮಾಡಲಿ, ಆದರೆ ಅವರು ಏನೇ ಕಾರ್ಯವನ್ನು ಮಾಡಿದರೂ ಕೂಡ ಅದರ ಫಲ ಅವರಿಗೆ ಸಿಗುವುದಿಲ್ಲ. ಅವರೆಲ್ಲ ಮೋಘಾಶಾಹ ಮೋಘ ಕರ್ಮಾಣ. ಅವ್ರು ಏನು ಅನ್ಕೋತಾರೆ, ಅದ್ಯಾವುದೂ ಆಗೋದಿಲ್ಲ. ಅವ್ರು ಏನು ಮಾಡಿದರೂ ಕೂಡ ಆ ಕೆಲಸವೇ ವ್ಯರ್ಥ ಆಗತ್ತೆ. ಅಂತಹ ಪುರುಷರು ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಅವಜಾನಂತಿ ಮಾಮೂಢಾಹ, ಅವರೆಲ್ಲ ಅಂತಹ ಮೂಢರು ನನ್ನನ್ನು ಅವಮಾನಿಸ್ತಾರೆ, ನನ್ನ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ. ಅಂಥವರು ಏನೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಅದರಿಂದ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾ ಇರೋದು. ಏನು ತಿಳ್ಕೊಂಡಿದ್ದಾರೆ? ನಮ್ಮ ಹಾಗೆ ಮನುಷ್ಯ ಹುಟ್ಟುತ್ತಾನೆ, ಆ ದೇವರು ಹುಟ್ಟುತ್ತಾನೆ, ನಮ್ಮ ಹಾಗೆ ದೇವರು ಹುಟ್ಟುತ್ತಾನೆ, ನಮ್ಮ ಹಾಗೆ ಸಾಯ್ತಾನೆ, ನಮ್ಮ ಹಾಗೆ ಎಲ್ಲ ವ್ಯವಹಾರಗಳು ಅಂತ ತಿಳ್ಕೊಳ್ತಾರೆ. ಈ ಮನುಷ್ಯ ಸಂಬಂಧಿಯಾಗಿರತಕ್ಕಂಥ ಭೌತಿಕ ಶರೀರವನ್ನು ಪರಮಾತ್ಮ ಧಾರಣ ಮಾಡಿದ್ದಾನೆ ಅಂತ ತಿಳ್ಕೊಳ್ತಾರೆ. ಹೀಗೆ ಅನೇಕ ಮೂಢ ಜನರು ಭ್ರಾಂತಿಗೊಳಗಾಗಿದ್ದಾರೆ. ಅವಜಾನಂತಿ ಮಾಮೂಢಾಹ, ಅಂಥವರು ನನ್ನ ಸ್ವರೂಪವನ್ನು ತಿಳಿದುಕೊಳ್ಳದೆ ಮಾನುಷೀಂ ತನುಮಾಶ್ರಿತಂ, ಮನುಷ್ಯರಿಗೆ ಸಂಬಂಧಪಟ್ಟಂತಹ ಶರೀರವನ್ನು ನಾನು ಆಶ್ರಯಿಸಿದ್ದೇನೆ ಅಂತ ಈ ರೀತಿಯ ಮೂಢ ಜನರಿಗೆ ಭ್ರಾಂತಿಯನ್ನು ತಂದುಕೊಡ್ತಕ್ಕಂತಹ ನನ್ನ ಬಗ್ಗೆ ಇವರೆಲ್ಲ ಅವಗಣನೆ ಮಾಡಿ ಮಾತಾಡ್ತಾರಲ್ಲ, ಹಾಗೆ ಮಾತನಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಅವರು ಮಾಡತಕ್ಕಂತಹ ಯಾವ ಕಾರ್ಯದಿಂದಲೂ ಅವ್ರಿಗೆ ಒಳ್ಳೆಯದಾಗೋದಿಲ್ಲ ಅಂತ. ಯಾರು? ಅವಜಾನಂತಿ ಮಾಮೂಢ ಮಾನುಷೀಂ ತನುಮಾಶ್ರಿತಂ, ಮನುಷ್ಯರಿಗೆ ಸಂಬಂಧಪಟ್ಟಂತಹ ಭೌತಿಕ ಶರೀರವನ್ನು ಆಶ್ರಯಿಸಿಕೊಂಡಿದ್ದಾರೆ ಅಂತ ಯಾರು ತಿಳ್ಕೊಂಡಿದ್ದಾರೆ. ಆಮೇಲೆ ಪರಂ ಭಾವಂ ಅಜಾನಂತಹ, ತನ್ನ ಬಗ್ಗೆ, ತನ್ನ ವ್ಯಕ್ತಿತ್ವದ ಬಗ್ಗೆ, ತನ್ನ ಗುಣಗಳ ಬಗ್ಗೆ ಯಾರು ಸರಿಯಾಗಿ ತಿಳ್ಕೊಂಡಿಲ್ವೋ ಅಂಥವರು ಅಂತ ಅರ್ಥ. ಪರಂಭಾವಂ ಅಜಾನಂತಹ, ಪರಂಭಾವಂ
ತನ್ನ ಸರ್ವಸಮರ್ಥವಾಗಿರತಕ್ಕಂತಹ ಪರಿಪೂರ್ಣವಾಗಿರತಕ್ಕಂತಹ ರೂಪವನ್ನು ಯಾರು ತಿಳ್ಕೊಂಡಿಲ್ವೋ ಅವರು ಅಂಥವರು ಅಂತ ಅರ್ಥ. ಪರಂಭಾವಂ ಅಜಾನಂತಹ ಅಂಥವರು ಏನಾಗ್ತಾರಂದರೆ ಮೋಘಾಶಾಹ ಮೋಘಕರ್ಮಾಣ ಮೋಘಜ್ಞಾನಾಹ ವಿಚೇತಸಃ ರಾಕ್ಷೀಂ ಆಸರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಅಂತಹ ಮೂಢ ಜನರು ಮನುಷ್ಯ ದೇಹದಂತೆ ಕಾಣುವ ದೇಹವನ್ನು ನಾನು ಧರಿಸಿದ್ದೇನೆ ಅಂತ ನನ್ನನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಅಂತಹ ತಾಮಸ ಸ್ವಭಾವದ ಜನರು ನನ್ನಲ್ಲಿರತಕ್ಕಂತಹ ಪರಿಪೂರ್ಣತ್ವವನ್ನು ಸಮರ್ಥವನ್ನು ಸಾಮರ್ಥ್ಯವನ್ನು ಅವರು ಅರ್ಥ ಮಾಡಿಕೊಳ್ಳುವುದರಾಗಿ ಏನು ಮಾಡ್ತಾರೆ, ಇವ ನಮ್ಮ ಹಾಗೆ ಅಲ್ಪ, ಮನುಷ್ಯರಂತೆ ದೇವರು ಅಲ್ಪ ಅಂತ ಅವನನ್ನು ಅವಗಣನೆಗೆ ಗುರಿ ಮಾಡ್ತಾ ಇದ್ದಾರೆ. ಇಂತಹ ತಾಮಸ ಜನರು ಅವರಿಗೆ ದೊರೆಯತಕ್ಕಂಥ ಫಲ ಏನಂದರೆ, ಅವರಿಗೆ ಎಷ್ಟೇ ಯಜ್ಞಯಾಗಾದಿಗಳನ್ನು ಮಾಡಲಿ, ಎಷ್ಟೇ ಕಾರ್ಯಗಳನ್ನು ಮಾಡಲಿ, ಅವೆಲ್ಲವೂ ಕೂಡ ಮೋಘಾಶಾ ಮೋಘ ಕರ್ಮಾಣ. ಅವ್ರು ಏನು ಅನ್ಕೋತಾರೆ, ಅದು ಯಾವುದೂ ಆಗಲ್ಲ. ಮತ್ತು ಅವ್ರು ಯಾವುದೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಫಲ ಎಂಬುದು ಯಾವತ್ತೂ ದೊರೆಯೋದಿಲ್ಲ ಅಂತ ಅರ್ಥ. ಮೋಘಾಶಾಹ ಮೋಘ ಕರ್ಮಾಣ. ಮತ್ತು ಮೋಘಾಶಾಹ ಮೋಘ ಕರ್ಮಾಣ ಮೋಘಜ್ಞಾನಾ ವಿಚೇತಸಃ. ಅವರು ಮೋಘಜ್ಞಾನರು, ಅವರ ಜ್ಞಾನವೇ ವ್ಯರ್ಥ. ಅವರೇನು ಜ್ಞಾನ ಗಳಿಸಿದ್ದಾರೆ ಆ ಜ್ಞಾನವೇ ವ್ಯರ್ಥ. ಮೋಘಜ್ಞಾನ. ಹೀಗೆ ಅಂತಹ ಆ ವ್ಯಕ್ತಿಗಳು ನನ್ನನ್ನು ಸರಿಯಾಗಿ ತಿಳಿದುಕೊಳ್ಳದೆ, ನನ್ನನ್ನು ಈ ಸಮಸ್ತ ಭೂತ ಮಹೇಶ್ವರ ಅಂತ ತಿಳ್ಕೊಳ್ಳದೆ, ನನ್ನ ಮಹಾತ್ಮ್ಯವನ್ನು ತಿಳ್ಕೊಳ್ಳದೆ, ನಾನೇ ಸರ್ವೋತ್ತಮ ಗುಣಪರಿಪೂರ್ಣ ಪರಮ ಉತ್ತಮ ಎಂಬ ಮಮ ಭಾವಂ ಅಜಾನಂತಹ, ನನ್ನ ಭಾವವನ್ನು ಸರಿಯಾಗಿ ತಿಳಿದವರು, ಯಾಥಾರ್ಥ್ಯಂ ಅಜಾನಂತಹ ಸರಿಯಾಗಿ ತಿಳಿದಿದ್ದವರು ಏನು ಮಾಡ್ತಾರೆ, ಅವಜಾನಂತಿ ಅವಮತತೆಯ ಜಾನಂತಿ, ನನ್ನನ್ನು ಅವಮಾನಿಸಿ ಅವರು ಮಾತಾಡ್ತಾರೆ, ಹಾಗೆ ತಿಳ್ಕೊಳ್ತಾರೆ. ಬ್ರಹ್ಮ ರುದ್ರ ರಮಾದಿಗಳ ಸಾಮ್ಯವನ್ನು ಹೇಳ್ತಾರೆ ತಾತ್ಪರ್ಯದಲ್ಲಿ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದಂತಹ ವಿಚಾರವನ್ನು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಹೀಗೆ ಈ ರೀತಿಯಲ್ಲಿ ಇನ್ನೂ ಅನೇಕ ರೀತಿಯಲ್ಲಿ ನನಗೆ ಅವಜ್ಞಾನವನ್ನು ಅವಮಾನವನ್ನು ಮಾಡತಕ್ಕಂಥವರು ಅವರು ಮೂಢರು ಅಂತ ಈ ಶ್ಲೋಕದ ಮೇಲ್ನೋಟದ ಅರ್ಥ. ಇಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸೋಣ. ಇದೇ ಶ್ಲೋಕದ ಮುಂದಿನ ವಿಚಾರವನ್ನು ಮುಂದಿನ ಪಾಠದಲ್ಲಿ ಆರಂಭದಲ್ಲಿ ಹೇಳಿಬಿಟ್ಟು ಮುಗಿಸ್ತೇನೆ.